ಸರ್, ಕೊಲೆಯಾದ ಹುಡುಗ ಯಾರು, ಏನು ಎತ್ತ ಡೀಟೇಲ್ ಆಗಿ? ನಮಸ್ಕಾರ, ನನ್ನ ಹೆಸರು ವಾಸುದೇವ್ ರೆಡ್ಡಿ ಅಂತ. ನಾವು ಏನು ಈಗ ವಿಕ್ಟಿಮ್ ಇದ್ದಾನೆ ವಿಜಯ್ ಯಾದವ್ ಇದ್ದಾರೆ, ಅವರ ಸೋದರರು ಮತ್ತು ಅವರ ಸಂಬಂಧಿಗಳು. ನಮ್ಮದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ನಾಚಗುಂಡ್ಲಹಳ್ಳಿ ಅಂತ ಹೇಳ್ಬಿಟ್ಟು. ವಿಜಯ್ ಅವರೂ ಕೂಡ ಸುಮಾರು ವರ್ಷಗಳ ಹಿಂದಗಡೆನೇ ಕೂಡ ಬೆಂಗಳೂರಿಗೆ ಇಲ್ಲಿ ಬಂದು ಒಬ್ಬ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾಯಿದ್ರು. ಆಗಾಗ ಊರಿಗೆ ಬಂದು ಹೋಗುವಂಥದ್ದೆಲ್ಲ ಆಗ್ತಾಯಿತ್ತು. ಆತ ಮೊದಲು ಕೂಡ ಒಂದು ಹುಡುಗಿಯನ್ನು ಲವ್ ಮ್ಯಾರೇಜ್ ಆಗಿದ್ದರು. ಅದನ್ನು ಕೂಡ ಅವರು ತಮಿಳ್ನಾಡು ಮೂಲದವರು, ಹೊಸೂರಿನವರು. ಅವರು ಭಾಳ ಚೆನ್ನಾಗಿದ್ದರು. ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಕೂಡ ಇತ್ತು ಅವ್ರಿಗೆ. ಆಗಿರುವಾಗ ವಿಜಯ್ ಅವರು ಆ ಜಿಮ್ ಟ್ರೈನಿಂಗಲ್ಲಿ ಇರುವಂಥ ಸಂದರ್ಭದಲ್ಲೇ ಅಲ್ಲೊಂದು ಹುಡುಗಿಯ ಪರಿಚಯ ಆಗ್ತದೆ. ಅವರ ಹೆಸರು ಬಂದು ನಿಶಿತಾ ಪ್ರಿಯಾ ಅಂತ ಹೇಳ್ಬಿಟ್ಟು. ಆ ಹುಡುಗಿಯ ವಿಚಾರವಾಗಿ ಅವರಿಬ್ಬರ ನಡುವೆ ಒಂದು ಸಂಬಂಧ ಬೆಳೆಯಿತು ಅನ್ನೋಂಥ ಕಾರಣಕ್ಕೋಸ್ಕರ ಆ ಹುಡುಗಿ ಯಾರು ನಿಶಿತಾ ಪ್ರಿಯಾ ಅನ್ನೋಂಥವ್ರು ಇದ್ದಾರೆ, ಅವರ ತಂದೆ ಆಗಿರುವಂಥ ಕಾಮಿನೇನಿ ಪ್ರಸಾದ್ ನಾಯ್ಡು ಅಥವಾ ರಾವ್ ಅನ್ನೋಂಥವರು ಒಂದು ಸಲ ನಮ್ಮ ವಿಜಯ್ ಮೇಲೇನೂ ಕೂಡ ಅಟ್ಯಾಕ್ ಮಾಡಿ ಯಾರೋ ಒಬ್ಬ ಕೆಲವರು ಕೈಯಲ್ಲಿ ಓಡಿಸಿ ಆತನ ಮೇಲೆ ಇಲ್ಲ ಸಲ್ಲದ ರೀತಿಯಲ್ಲಿ ಟಾರ್ಚರ್ ಮಾಡಿ ನಮ್ಮ ಹುಡುಗಿ ತಂಟೆಗೆ ಬರಬಾರ್ದು, ನನ್ನ ಮಗಳ ತಂಟೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಭಾಳಷ್ಟು ವಾರ್ನಿಂಗನ್ನು ಕೂಡ ಅವರು ಮಾಡಿದರು. ಆ ಸಂದರ್ಭದಲ್ಲಿ ಇಲ್ಲೇ ನೀನೇನಾದರೂ ಬೆಂಗಳೂರಲ್ಲೇ ಇದ್ದು ಇಲ್ಲೇ ಜಿಮ್ ಟ್ರೈನರ್ ಆಗಿದ್ದೀಯ ಅಂತಂದರೆ ನಿನ್ನ ಪ್ರಾಣ ತೆಗಿತೀವಿ ಅಂತ ಹೇಳ್ಬಿಟ್ಟು ಪ್ರಾಣ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ವಿಜಯ್ ಇಲ್ಲಿಂದ ಬೆಂಗಳೂರನ್ನು ಬಿಟ್ಟು ನಮ್ಮ ಊರಿಗೆ ಬಂದುಬಿಟ್ಟಿದ್ರು. ಒಂದು 6 ತಿಂಗಳ ಕಾಲ ಅವರು ಬೆಂಗಳೂರು ಕಡೆ ಬರಲಿಲ್ಲ. ಅಲ್ಲಿ ಅಗ್ರಿಕಲ್ಚರ್ ಎಲ್ಲ ಮಾಡಿಕೊಂಡು ಅಲ್ಲಿ ಕಷ್ಟಪಟ್ಟು ಅಲ್ಲೆಲ್ಲ ಕೂಡ ಅಗ್ರಿಕಲ್ಚರ್ ಎಲ್ಲ ಕೂಡ ಲಾಸ್ ಆದರು. ನಂತರದಲ್ಲಿ ವಿಜಯ್ಗೂ ಮತ್ತು ಅವ್ರ ಹೆಂಡತಿಗೂ ಕೂಡ ಈ ವಿಚಾರವಾಗಿ ನಿಶಿತಾ ಪ್ರಿಯಾನ ವಿಚಾರವಾಗಿ ಭಾಳಷ್ಟು ಮನಸ್ತಾಪಗಳು ಬಂದು ಅವರ ಕುಟುಂಬದಲ್ಲಿ ಕೂಡ ಸಮಸ್ಯೆಗಳಾಗಿ ಆಯಮ್ಮ ಡೈವರ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಡೈವರ್ಸ್ಗೆ ಹಾಕ್ಕೊಂಡು ಅವರು ಮೇಂಟೆನೆನ್ಸ್ ಆರ್ಡ್ರ್ ಕೂಡ ತೊಗೊಂಡಿದ್ರು. ಯಾರು ನಮ್ಮ ವಿಜಯ್ ಅವರ ಹೆಂಡತಿ. ಆ ಡೈವರ್ಸ್ ಆರ್ಡ್ರ್ ತೊಗೊಂಡಾದಮೇಲೆ ಅವರಿಗೆ ಡೈವರ್ಸ್ ಮೇಂಟೆನೆನ್ಸ್ ಕೊಡಬೇಕು ಅಂತಂದರೆ ಹಣದ ಸಮಸ್ಯೆಗಳು, ಆರ್ಥಿಕ ಬಿಕ್ಕಟ್ಟುಗಳೆಲ್ಲ ಕೂಡ ಬಂದು ವಿಜಯ್ ಅವರು ಮತ್ತು ಊರಿಂದ ಮತ್ತೆ ಬೆಂಗಳೂರಿಗೆ ಇತ್ತೀಚೆಗೆ ಬಂದಿದ್ದರು. ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಕೆಲವು ಘಟನೆಗಳು ನಡೆದದ್ದನ್ನು ನಾವಿಲ್ಲಿ ಹೇಳ್ಕೋಬೇಕಾಗ್ತದೆ. ಯಾರು ವಿಜಯ್ಗೆ ಪರಿಚಯ ಆಗಿರುವಂಥ ನಿಶಿತಾ ಪ್ರಿಯಾ ಅನ್ನೋಂಥವ್ರು ಜಿಮ್ನಲ್ಲಿ ಅವರು ಒಬ್ಬ ಕ್ಲೈಂಟಾಗಿ ವಿಜಯ್ ಅವರಿಗೆ ಪರಿಚಯ ಆಗ್ತಾರೆ. ನಂತರದಲ್ಲಿ ಅವ್ರ ನಡುವೆ ಪ್ರೇಮಾಂಕುರನೋ ಅಥವಾ ಒಂದು ಸಂಬಂಧನೋ ಬೆಳೀತದೆ. ಆ ಸಂಬಂಧ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದರೆ ಆ ಹುಡುಗಿ ವಿಜಯ್ನನ್ನು ಬಿಟ್ಟು ಇರಲಾರದಷ್ಟು ಪರಿಸ್ಥಿತಿಗೆ ಹೋಗಿತ್ತು. ಅವರ ತಂದೆ ಎಷ್ಟೆಲ್ಲ ಎಚ್ಚರಿಕೆಗಳು ಕೊಟ್ಟರು ಕೂಡ ಆ ಹುಡುಗಿ ಕಂಟ್ರೋಲ್ಗೆ ಸಿಗದಿರೋಂಥ ಪರಿಸ್ಥಿತಿಗಳಾಯಿತು. ವಿಜಯನ್ನು ಹುಡುಕೊಂಡು ಅವರು ನಮ್ಮ ಸ್ವಂತ ಊರಿಗೆ ಕೂಡ ಒಂದು 2-3 ಸಲ ಬಂದಿದ್ರು ಸರ್. ರಾತ್ರಿ 2 ಗಂಟೆನಲ್ಲಿ ಎಲ್ಲಿ ಕೋಲಾರ ಡಿಸ್ಟಿಕ್ ಬಾರ್ಡ್ರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಗಡಿ ಗ್ರಾಮ ನಮ್ಮದು ನಾಚಗುಂಡ್ಲಹಳ್ಳಿ ಅಂತ ಹೇಳ್ಬಿಟ್ಟು. ಆ ಗ್ರಾಮಕ್ಕೂ ಕೂಡ ವಿಜಯನ ಹುಡುಕೊಂಡು ಬಂದು ವಿಜಯ್ ಕೂಡ ಅಲ್ಲಿ ಕೂಡ ಬುದ್ಧಿಮಾತುಗಳು ಹೇಳಿ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಬಂದಿದ್ದು ಕೂಡ ಇದ್ದಾವೆ. ಅದಾದ ನಂತರದಲ್ಲಿ ಇಲ್ಲಿಗೆ ಬಂದ ನಂತರದಲ್ಲಿ ಕೂಡ ಒಂದು ಸಲ ಅವರು ಆ ಹುಡುಗಿ ಯಾವುದೇ ಕಾರಣಕ್ಕೂ ನಾನು ಬಿಡೋಲ್ಲ ಅನ್ನಂತ ಹೇಳಿಬಿಟ್ಟು ವಿಜಯ್ಗೆ ಅವರು ಬೇತಾಳದಂತೆ ಬೆನ್ನು ಬಿದ್ದಿದ್ದರಿಂದ ವಿಜಯ್ ಹುಡುಗಿ ಇಲ್ಲ ಆ ಹುಡುಗಿಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ಅಪ್ಸ್ಕ್ಯಾಂಡ್ ಆಗಿ ಶಿವಮೊಗ್ಗ ಕಡೆಗೆ ಹೊರಟೋಗ್ತಾನೆ. ಆ ಸಂದರ್ಭದಲ್ಲಿ ಕೂಡ ಹುಡುಗಿ ಬಂದು ಇಲ್ಲ ನೀನೇ ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗನ ಇನ್ಸ್ಟಾಗ್ರಾಮ್ನ ಫಾಲೋ ಆಗಿ ಅವನು ಎಲ್ಲಿದ್ದ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಅವನು ಕರ್ಕೊಂಡು ನಾರ್ತ್ ಇಂಡಿಯಾ ಕಡೆಗೆ ಬೇರೆ ಬೇರೆ ಸ್ಟೇಟ್ಗಳೆಲ್ಲ ಕೂಡ ಸುತ್ತಾಡ್ಕೊ ಬರ್ತಾರೆ. ನಂತರದಲ್ಲಿ ಅವ್ರನ್ನ ಚಿತ್ರದುರ್ಗ ಪೊಲೀಸರು ಹಿಡ್ಕೊಬಂದು ಮತ್ತೆ ಅವರಿಗೆ ಒಪ್ಪಿಸ್ತಾರೆ. ಆ ಸಂದರ್ಭ KR ಪುರಂ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ 21 ದಿನಗಳ ನಂತರ ಸಿಕ್ಕಾಕೊಂಡು ಇದು ಮಾಡ್ತಾರೆ. ಆಗ್ಲೂ ಕೂಡ ವಿಜಯ್ ಮೇಲೇನು ಕೂಡ ಭಾಳಷ್ಟು ಹಲ್ಲೆಗಳು ಮತ್ತು ಪ್ರಾಣ ಬೆದರಿಕೆಗಳೂ ಕೂಡ ಆ ನಿಶಿತಾ ಪ್ರಿಯಾರವರ ತಂದೆ ಆಗಿರುವಂಥ ಆತನು ಭಾಳ ಪ್ರಭಾವಿ ಇದ್ದಾನೆ. ಆತನದು ಆಂಧ್ರ ಪ್ರದೇಶದ ನೆಲ್ಲೂರು ಮೂಲ. ಇಲ್ಲೆಲ್ಲ ಅದೊಂದು ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲೆಲ್ಲ ನಾವು ನೋಡ್ತಾ ಇದ್ದೀವಿ. ಅದರಲ್ಲೆಲ್ಲ ನೋಡಿದಾಗ ಭಾಳಷ್ಟು ಐ ಬಿಲ್ಡ್ ಆದಂಥ ಕೆಲವು ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಆತ ಫೋಟೋಗಳು ಇಳಿದಿರೋವಂಥದ್ದು, ಅವ್ರ ಜೊತೆ ಹೂಗುಚ್ಚೆಗಳು ನೀಡಿರುವಂಥದ್ದು, ಅವರಿಗೆ ಸನ್ಮಾನಗಳು ಮಾಡಿರುವಂಥದ್ದು, ಅಂದರೆ ಈ ಥರದಲ್ಲೆಲ್ಲ ಕೂಡ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಮತ್ತು ಆತನ ಆರ್ಥಿಕವಾಗಿ ದೃಢವಾಗಿರೋದನ್ನ ತನ್ನ ಮಗಳ ಎಲ್ಲಿ ವಿಜಯ್ ಅವರ ಇದರಲ್ಲಿ ಹೋಗ್ತಾರೋ ಅನ್ನೋಂಥ ಅದನ್ನು ತಪ್ಪಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ವಿಜಯ್ ಅವರ ಕೊಲೆ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಸಂಪೂರ್ಣವಾದಂಥ ಅನುಮಾನ ಅವ್ರ ಮೇಲೇ ಇದೆ. ಆ ನಿಟ್ಟಿನಲ್ಲಿ ನಾವು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೀವಿ. ವಿಜಯ್ ಅವರ ಕೊಲೆ ಆರೋಪಿಗಳು ಎಷ್ಟೇ ದೊಡ್ಡವರಾಗಿರ್ಬೋದು, ಪ್ರಭಾವಿಗಳಾಗಿರ್ಬೋದು, ಅವ್ರ ಬ್ಯಾಕ್ಗ್ರೌಂಡ್ ಏನೇ ಆಗಿರ್ಬೋದು, ನೀವು ನಿಷ್ಪಕ್ಷಪಾತವಂತ ತನಿಖೆ ನಡೆಸಿ ವಿಜಯ್ ಅವರ ಕುಟುಂಬಕ್ಕೆ ಮತ್ತು ನಾವು ಯಾರು ವಿಜಯ್ ಅವರ ಸಂಬಂಧಿಕರಿದ್ದೀವಿ ನಮಗೆ ಮತ್ತು ರಾಜ್ಯದಲ್ಲಿ ಜನರಿಗೂ ಕೂಡ ಒಂದು ನ್ಯಾಯಯುತವಾದಂಥ ನ್ಯಾಯವನ್ನು ಒದಗಿಸಿಕೊಡಬೇಕು. ಇಲ್ಲಾಂದ ಪಕ್ಷದಲ್ಲಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟಗಳು, ಜನಪರವಾದಂಥ ಹೋರಾಟಗಳು ಕೂಡ ನಾವು ಮುಂದಾಗಬೇಕಾಗ್ತದೆ. ಯಾಕೆಂದರೆ ಇದು ವಿಜಯ್ನ ಒಂದಿನ ಪ್ರಶ್ನೆ ಅಲ್ಲ. ಪ್ರಭಾವಿಗಳು ಹಣ ಇರೋವಂಥವರು ಇಲ್ಲಿ ಏನು ಮಾಡಿದ್ರೂ ನಡೀತದೆ ಅನ್ನುವಂಥ ಒಂದು ಗೂಂಡಾ ರಾಜ್ಯ ಮತ್ತು ಈ ರೌಡಿಯಿಸಮ್ ಏನಿದೆ ಇದಕ್ಕೆ ಮಟ್ಟ ಹಾಕಬೇಕು. ಪ್ರತಿಯೊಬ್ಬರ ಪ್ರಾಣಕ್ಕೂ ಕೂಡ ಅಮೂಲ್ಯವಾದಂಥ ಮೌಲ್ಯ ಇದೆ. ಈಗ ವಿಜಯ್ಗೆ ಹೆಂಡತಿ, ತಂದೆ ತಾಯಿ ಮುದುಕರಾಗಿದ್ದಾರೆ, ಅವರು ದುಡಿಯುವಂಥ ಪರಿಸ್ಥಿತಿ ಇಲ್ಲ. 2 ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳು, 6 ವರ್ಷ ಒಂದು, 3 ವರ್ಷದ ಒಂದು ಮಗು. ಅವ್ರಿಗೆ ಇವತ್ತು ಅನಾಥರಾಗಿ ಇವತ್ತು ಬೀದಿಗೆ ಬಿದ್ದಿರುವಂಥ ಪರಿಸ್ಥಿತಿ ಇದೆ ಸರ್. ಅದನ್ನು ನಾವು ಕೈ ಮುಗಿದು ಕೇಳ್ಕೊಂತ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದ ಕಾಮಿನೇನಿ ಪ್ರಸಾದ್ ರಾವೇ ಇದನ್ನು ಕೊಲೆ ಮಾಡಿಸಿದ್ದೇನೆ ಅಂತೇಳಿ ನಮಗೆ ಗಂಭೀರವಾದಂಥ ಆರೋಪ ನಮ್ಮದಿದೆ. ನೀವು ಆ ನಿಟ್ಟಿನಲ್ಲಿ ಅದನ್ನು ತನಿಖೆಗೆ ಒಳಪಡಿಸಬೇಕು, ಅದನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಅದನ್ನ ಚಲನವಲನಗಳನ್ನು ಏನು ವಿಜಯ್ ಓಡಾಡಿರುವಂಥ ಲಾಸ್ಟ್ ಕಾಲ್ ರೆಕಾರ್ಡ್ಸು, CDRಗಳನ್ನು ತೆಗಿಬೇಕು, ಟವರ್ ಲೊಕೇಶನ್ಗಳನ್ನು ತೆಗಿಬೇಕು.
ನೀವು ಇವತ್ತು ಆಧುನಿಕ ಟೆಕ್ನಾಲಜಿ ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ಬಳಸ್ಕೊಂಡು ತನಿಖೆಯನ್ನು ಮುಂದುವರಿಸಿ ನಮಗೆ ನಿಜವಾದಂಥ ಕಲ್ಪ್ರಿಟ್ಸ್ ಯಾರಿದ್ದಾರೆ, ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸಿ ನಮಗೆ ನ್ಯಾಯಯುತವಾದಂಥ ಕಾನೂನು ಹೋರಾಟದಲ್ಲಿ ನಮಗೆ ಜಯ ದೊರಕಿಸ್ಕೊಡ್ಬೇಕು ಅಂತ